ಬಹಳ ಚೆನ್ನಾಗಿ ಮಾಡಿದ್ದಾರೆ. ನಾವು ಇವತ್ತು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರೋ ಸಂವಿಧಾನ, ಗಾಂಧೀಜಿಯವರ ಕನಸು ನನಸು ಮಾಡುವ ರೀತಿಯಲ್ಲಿ ಸಂವಿಧಾನ ಏನು ಕಷ್ಟಪಟ್ಟು ತನ್ನನ್ನು ತಾನು ಅರ್ಪಣೆ ಮಾಡಿಕೊಂಡು ಅವರು ಮಾಡಿದಂತ ಕೆಲಸ, ಅಂಬೇಡ್ಕರ್ ಅವರು ಇವತ್ತು ನಮಗೆಲ್ಲ ದಾರಿದೀಪವಾಗಿದೆ. ಶೋಷಿತ ವರ್ಗಗಳ ವಿಷಯದಲ್ಲಿ ಸಮಾನತೆಯನ್ನು ಕಂಡುಕೊಳ್ಳೋಕೆ ಇದೊಂದೇ ಮಾರ್ಗ. ಆದ್ರಿಂದ ಇವತ್ತು ಅತ್ಯುತ್ತಮವಾದ ಕಾರ್ಯಕ್ರಮ. ಮತ್ತು ಯಾರು ಹೋರಾಟಗಾರರಿದ್ದಾರೆ, ಯಾರು ಒಳ್ಳೆ ವಿದ್ಯಾಭ್ಯಾಸ ಮಾಡಿದ್ದಾರೆ, ಯಾರು ಸೇವೆ ಮಾಡಿದ್ದಾರೆ ಈ ಸಮಾಜ ಸೇವೆಯವರೆಲ್ಲರಿಗೂ ಕೂಡ ಇವತ್ತು ಗೌರವವನ್ನು ಕೊಟ್ಟು ಪುರಸ್ಕಾರ ಮಾಡುವಂತ ಕೆಲಸವನ್ನು ಕೂಡ ತಾಲೂಕು ಆಡಳಿತ ಮಾಡಿದೆ. ಅವರಿಗೂ ಧನ್ಯವಾದ ಅಂತ ಇದನ್ನ ಪ್ರಯೋಜನ ಮಾಡ್ತಾರೆ. ಏನು ಸರ್ಕಾರದ ಯೋಜನೆಗಳು, ಏನು ಆಶ್ರಮ ಶಾಲೆಗಳಿವೆ, ಇವೆಲ್ಲಕ್ಕೂ ಕೂಡ ಒಳ್ಳೆ ಕಾರ್ಯಕ್ರಮಗಳನ್ನ ಭಾರತ ದೇಶದಲ್ಲಿ ಆಂಧ್ರ ಬಿಟ್ಟರೆ ಕರ್ನಾಟಕನೇ ಇಂಥ ಒಳ್ಳೆ ಕಾರ್ಯಕ್ರಮಗಳನ್ನ ಶಾಲೆಗಳು ಕೊಡೋದಾಗ್ಲಿ, ಗ್ಯಾರೇಜ್ಗಳು ಕೊಡೋದಾಗ್ಲಿ, ಮತ್ತು ಜನಸಂಖ್ಯೆ ಆಧಾರವಾಗಿ ಹಣವನ್ನ ಮುಡಿಬಿಡುವಂಥದ್ದು. ಈ ಸಾರಿ 42,000 ಕೋಟಿ ರೂಪಾಯಿಗಳು ಎಸ್ಸಿಗೆ ಮಾಡುತ್ತೆ. ಬಹುತೇಕ ಇತಿಹಾಸ ಇದೆ. ಇದನ್ನ ಸದುಪಯೋಗ ಮಾಡಿಕೊಂಡು ಒಳ್ಳೆ ಸಜ್ಜನರಾಗಿ ಬಾಳಿ ಬದುಕಬೇಕು. ಮುಂದುವರೆದ ಸಮಾಜಗಳ ಜೊತೆಯಲ್ಲಿ ಪ್ರೀತಿ, ವಾತ್ಸಲ್ಯ, ಬಾಂಧವ್ಯದಿಂದ ಬೆಳೆದು ಅವರಾಗೆ ಶೋಷಿತ ವರ್ಗದವರು ಕೂಡ ಮುಂದೆ ಸಾಗಬೇಕು, ಅವರು ಕೂಡ ಅದೇ ರೀತಿ ಬೆಳವಣಿಗೆ ಆಗ್ಬೇಕು ಅಂತ ನಾನು ಅವ್ರಿಗೆ ಮನವಿ ಮಾಡಿದ್ದೇನೆ. ಎಲ್ರಿಗೂ ಒಳ್ಳೇದಾಗಲಿ. ಬುದ್ಧ, ಬಸವಣ್ಣ, ಗಾಂಧಿ. ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕೆಳಗೆ ಕಾಣುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ.